ಓಂ ಶಾಂತಿ. ಯೋಗ ಅಭ್ಯಾಸ ಸಹಜ ರಾಜಯೋಗದ ಮುಖ್ಯ ಕೇಂದ್ರ ಬಿಂದುಗಳು, ಮೇನ್ ಪಾಯಿಂಟ್ಸ್: ಟೆನ್ಷನ್ ಫ್ರೀ ಸ್ಥಿತಿ, ಸ್ವರಾಜ್ಯ ಅಧಿಕಾರಿ ಸ್ಥಿತಿ, ಮನಸ ಸೇವೆ, ದೃಢ ಸಂಕಲ್ಪ, ಬಿಂದು, ಫುಲ್ ಸ್ಟಾಪ್ ಅಭ್ಯಾಸ ಮತ್ತು ಸಂಪೂರ್ಣ ಪವಿತ್ರತೆ. ರಾಜಯೋಗ ಅಭ್ಯಾಸ ದೇಹದಿಂದ ಆತ್ಮದ ಕಡೆಗೆ ಕಣ್ಣುಗಳನ್ನು ನಿಧಾನವಾಗಿ ಕೇಂದ್ರೀಕೃತ ಮಾಡಿ, ನನ್ನ ಈ ದೇಹವಲ್ಲ, ಇದು ನಾನು ಶಾಂತ ಜ್ಯೋತಿರ್ಮಯ ಆತ್ಮ, ನನ್ನ ಮಸ್ತಕದ ಮಧ್ಯದಲ್ಲಿ ಪ್ರಕಾಶಿಸುತ್ತಿರುವ ಚಿಕ್ಕ ಜ್ಯೋತಿರ್ಬಿಂದು ಆತ್ಮ ನಾನು. ಮನಸ್ಸಿನಲ್ಲಿ ಅನುಭವಿಸಿ, ನಾನು ಶಾಂತ ಸ್ವರೂಪ, ನಾನು ಪವಿತ್ರ ಸ್ವರೂಪ, ನಾನು ಶಕ್ತಿಶಾಲಿ ಸ್ವರೂಪ ಆತ್ಮ. ಶಿವತಂದೆಯ ಸ್ಮೃತಿ. ಈಗ ನಿಮ್ಮ ಬುದ್ಧಿಯನ್ನು ಪರಂಧಾಮದ ಕಡೆಗೆ ಕೊಂಡೊಯ್ಯಿರಿ. ಅಲ್ಲಿ ಪರಮಜ್ಯೋತಿ, ಶಾಂತಿಯ ಸಾಗರ, ಪವಿತ್ರತೆಯ ಸಾಗರ, ಸರ್ವಶಕ್ತಿವಂತ ಶಿವ ತಂದೆ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿ, ನಾನು ಶಿವ ತಂದೆಯ ಮಗು. ತಂದೆ ನನ್ನ ಜೊತೆಯಲ್ಲಿ ಇದ್ದಾರೆ. ನಾನು ಎಂದಿಗೂ ಒಂಟಿಯಲ್ಲ. ತಂದೆಯ ಶಾಂತಿಯ ಕಿರಣಗಳು ಆತ್ಮದ ಮೇಲೆ ಬೀಳುತ್ತಿರುವ ಅನುಭವ ಮಾಡಿ, ಸ್ವರಾಜ್ಯ ಅಧಿಕಾರಿ ರಾಜ್ಯನ ಅನುಭವ ಮಾಡಿ. ಈಗ ನಿಮ್ಮ ಸ್ವರೂಪವನ್ನು ಬದಲಿಸಿಕೊಳ್ಳಿ. ಅಂದರೆ, ನಾನು ಸ್ವರಾಜ್ಯ ಅಧಿಕಾರಿ ರಾಜ. ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿದೆ. ನನ್ನ ಬುದ್ಧಿ ನನ್ನ ನಿಯಂತ್ರಣದಲ್ಲಿದೆ. ನನ್ನ ಸಂಸ್ಕಾರಗಳು ನನ್ನ ನಿಯಂತ್ರಣದಲ್ಲಿವೆ. ನನ್ನ ಕರ್ಮೇಂದ್ರಿಯಗಳು ನನ್ನ ಆದೇಶದಂತೆ ಕಾರ್ಯ ಮಾಡುತ್ತವೆ. ಮನಸ್ಸಿಗೆ ಹೇಳಿ, ಮನಸ್ಸೇ, ನೀನು ನನ್ನ ಸೇವಕ, ನಾನು ನಿನ್ನ ಮಾಲೀಕ. ಯಾವುದೇ ವ್ಯರ್ಥ ಸಂಕಲ್ಪ ಬಂದರೂ ಅದನ್ನು ಹಿಡಿದುಕೊಳ್ಳಬೇಡಿ. ಸ್ಟಾಪ್ ಪಾಯಿಂಟ್, ಬಿ ಎ ಡಾಟ್. ನಾನು ಬಿಂದು ಆತ್ಮ. ಸಂಕಲ್ಪವು ಬಿಂದು, ಸಮಸ್ಯೆಯು ಬಿಂದು. ಈಗ ಎಲ್ಲವೂ ಫುಲ್ ಸ್ಟಾಪ್. ಟೆನ್ಷನ್ ಫ್ರೀ ಸ್ಥಿತಿ ಮಾಡಿಕೊಳ್ಳೋಣ. ಈಗ ಹೃದಯದಿಂದ ದೃಢ ಸಂಕಲ್ಪ ಮಾಡಿ. ಅಂದರೆ, ನೋ ಟೆನ್ಷನ್. ನಾನು ಟೆನ್ಷನ್ ಫ್ರೀ ಆತ್ಮ. ಪರಿಸ್ಥಿತಿ ದೊಡ್ಡದಾಗಿರಬಹುದು, ಆದರೆ ನನ್ನ ಸ್ಥಿತಿ ಅದಕ್ಕಿಂತ ದೊಡ್ಡದು. ಮತ್ತು ನಾನು ಸಮಸ್ಯೆಯನ್ನು ನನ್ನದಾಗಿಸಿಕೊಳ್ಳುವುದಿಲ್ಲ.
ನಾನು ಸಾಕ್ಷಿಯಾಗಿ ನೋಡುತ್ತೇನೆ. ಶಿವತಂದೆಯ ಕೈ ನನ್ನ ತಲೆಯ ಮೇಲೆ ಇದೆ ಮತ್ತು ನಾನು ಸೌಭಾಗ್ಯಶಾಲಿ ಆತ್ಮ. ಮನಸ್ಸಿನಲ್ಲಿ ಅನುಭವಿಸಿ, ನಾವು ಕಮಲ ಪುಷ್ಪದ ಸಮಾನ. ನೀರಿನಲ್ಲಿದ್ದರೂ ನೀರಿನಿಂದ ನಿರ್ಲಿಪ್ತ ಸ್ಥಿತಿ, ದೃಢ ಸಂಕಲ್ಪದ ಶಕ್ತಿ ಮಾಡಿ. ಈಗ 3 ಬಾರಿ ನಿಧಾನವಾಗಿ ಮನಸ್ಸಿನಲ್ಲೇ ಹೇಳಿ, ಸ್ವಯಂ ಪ್ರತಿ. ಮಾಡುತ್ತೇನೆ ಅಲ್ಲ, ಮಾಡಲೇಬೇಕು. ಟೆನ್ಷನ್ ಫ್ರೀ ಆಗುತ್ತೇನೆ ಅಲ್ಲ, ಟೆನ್ಷನ್ ಫ್ರೀ ಆಗಲೇಬೇಕು. ಕೊನೆಗೆ ಸ್ವರಾಜ್ಯಾಧಿಕಾರಿ ಆಗುತ್ತೇನೆ ಅಲ್ಲ, ಸ್ವರಾಜ್ಯಾಧಿಕಾರಿ ಆಗಲೇಬೇಕು. ದೃಢತೆಯ ಕಂಪನವನ್ನು ಸಂಪೂರ್ಣ ಆತ್ಮದಲ್ಲಿ ಅನುಭವಿಸಿ. ಎಲ್ಲಿ ದೃಢತೆ ಇದೆ ಅಲ್ಲಿ ಸಫಲತೆ ಇದ್ದೇ ಇದೆ. ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಪಾಯಿಂಟ್ ಇಡೋಣ. ಈಗ ಕೆಲವು ಕ್ಷಣ ನಿಮ್ಮ ಮನಸ್ಸನ್ನು ಗಮನಿಸಿ. ಯಾವುದೇ ವ್ಯರ್ಥ ಚಿಂತನೆ ಬಂದರೆ ಸ್ಟಾಪ್ ಪಾಯಿಂಟ್. I am a soul. Shiva Baba is with me. Full stop. ಹಿಂದಿನ ವಿಷಯಗಳಿಲ್ಲ, ಭವಿಷ್ಯದ ಭಯವಿಲ್ಲ, ಇತರರ ಚಿಂತೆ ಇಲ್ಲ. ಕೇವಲ ಪಾಯಿಂಟ್. ಈ ಕ್ಷಣ ಶಿವತಂದೆಯ ನೆನಪು ಮಾತ್ರ. ಮನಸ ಸೇವೆ ಮಾಡೋಣ. ಈಗ ನಿಮ್ಮ ಆತ್ಮದಲ್ಲಿ ತುಂಬಿಕೊಂಡಿರುವ ಶಾಂತಿ ಮತ್ತು ಖುಷಿಯ ಶಕ್ತಿಯನ್ನು ಅನುಭವಿಸಿ. ನಿಮ್ಮ ಮುಂದೆ ದುಃಖ ಅಥವಾ ಅಶಾಂತಿಯಲ್ಲಿ ಇರುವ ಆತ್ಮಗಳನ್ನು ಕಲ್ಪಿಸಿ, ಇಮ್ಯಾಜಿನೇಷನ್ ಮಾಡಿ. ಶಿವತಂದೆಯಿಂದ ಪಡೆದ ಶಾಂತಿಯ ಕಿರಣಗಳನ್ನು ಅವರ ಕಡೆಗೆ ಕಳುಹಿಸಿ. ಆತ್ಮ ಸಹೋದರ, ನೀನು ಶಾಂತ ಸ್ವರೂಪ, ನೀನು ಶಕ್ತಿಶಾಲಿ. ಶಿವತಂದೆ ನಿನ್ನ ಜೊತೆಯಲ್ಲಿದ್ದಾರೆ. ನಿನ್ನ ಜೀವನದಲ್ಲಿ ಖುಷಿ ಮತ್ತು ಧೈರ್ಯ ಇರಲಿ. ಯಾವುದೇ ನಿರೀಕ್ಷೆ ಇಲ್ಲದೆ, ಯಾವುದೇ ಒತ್ತಡವಿಲ್ಲದೆ, ಕೇವಲ ಮನಸ ಸೇವೆ ಮಾಡಿ. ಪ್ರಕೃತಿ ಜೀತ್ ಸ್ಥಿತಿ. ಪ್ರಪಂಚದಲ್ಲಿ ಏನೇ ಬದಲಾವಣೆಗಳಾಗಲಿ, ಪರಿವರ್ತನೆಯಾಗಲಿ, ಆದರೆ ನಾನು ಭಯಪಡುವುದಿಲ್ಲ.
ನಾನು ಪ್ರಕೃತಿ ಜೀತ್ ಆತ್ಮ. ಅದಕ್ಕೋಸ್ಕರ ನಿರ್ಭಯ ಸ್ಥಿತಿ. ಪ್ರಕೃತಿಯ ಪರಿಸ್ಥಿತಿಗಳು ಬದಲಾಗುತ್ತವೆ, ಆದರೆ ನನ್ನ ಸ್ಥಿತಿ ಸ್ಥಿರವಾಗಿರುತ್ತದೆ. ನನ್ನ ಒಳಗಿನ ಶಾಂತಿ ಹೊರಗಿನ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿಲ್ಲ. ಸಂಪೂರ್ಣ ಪವಿತ್ರತೆಯ ಅನುಭವ ಮಾಡೋಣ. ಯೋಗ. ಈಗ ಆತ್ಮದೊಳಗೆ ಪರಿಶೀಲಿಸಿ. ಸ್ವಯಂ ಪರಿಶೀಲನೆ. ನನ್ನ ಸಂಕಲ್ಪಗಳು ಪವಿತ್ರವೇ? ನನ್ನ ಬುದ್ಧಿ ಸ್ವಚ್ಛವಾಗಿದೆಯೇ? ನನ್ನ ದೃಷ್ಟಿ ಪವಿತ್ರವಾಗಿದೆಯೇ? ನನ್ನ ಮಾತುಗಳಲ್ಲಿ ಸತ್ಯತೆ ಮತ್ತು ಮಧುರತೆ ಇದೆಯೇ? ದೃಢ ಸಂಕಲ್ಪ ಮಾಡಿ. ಒಂದು ಕ್ಷಣ ಯೋಗ. ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಅಪವಿತ್ರತೆಯ ಯಾವುದೇ ಬೀಜ ಸ್ಪರ್ಶಿಸದಿರಲಿ. ನಾನು ಪವಿತ್ರ ಆತ್ಮ. ನಾನು ಸತ್ಯ ಸ್ವರೂಪ ಆತ್ಮ. ನಾನು ಸ್ವಚ್ಛ ಹೃದಯದ ಆತ್ಮ. ಅಂತಿಮ ಅವ್ಯಕ್ತ ಸ್ಥಿತಿ ಅಂದರೆ ಈಗ ಯಾವುದೇ ಸಂಕಲ್ಪ ಮಾಡಬೇಡಿ ಮತ್ತು ಕೆಲವು ಕ್ಷಣ ಕೇವಲ ಅನುಭವಿಸಿ. ನಾನು ಆತ್ಮ. ಶಿವ ತಂದೆ ನನ್ನ ಜೊತೆಯಲ್ಲಿ. ನಾನು ಶಾಂತ. ನಾನು ಪವಿತ್ರ. ನಾನು ಶಕ್ತಿಶಾಲಿ. ನಾನು ಟೆನ್ಷನ್ ಫ್ರೀ. ನಾನು ಸ್ವರಾಜ್ಯ ಅಧಿಕಾರಿ. ನಾನು ಸಫಲತಾ ಮೂರ್ತಿ. ಶಿವ ತಂದೆಯ ನೆನಪಿನಲ್ಲಿ ಕೆಲವು ಕ್ಷಣ ಸ್ಥಿರವಾಗಿರಿ. ನಂತರ ನಿಧಾನವಾಗಿ ಸಂಕಲ್ಪ ಮಾಡಿ. ನಾನು ಈ ಶಾಂತಿ ಮತ್ತು ಶಕ್ತಿಯನ್ನು ದಿನವಿಡೀ ನನ್ನೊಂದಿಗೆ ಇಟ್ಟುಕೊಳ್ಳುತ್ತೇನೆ. ಈಗ ಸಂಪೂರ್ಣ ಶಾಂತಿ ಶಕ್ತಿ ಅನುಭವ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ರತಿದಿನ ತಮಗೆ ಸಹಜ ರಾಜಯೋಗ ಅಭ್ಯಾಸ ಮಾಡಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.